ಕೋರ್ಸ್ ಏನಾದರೂ ಮಾಡಿದ್ರಾ ಸಿನಿಮಾಗೆ ಸಂಬಂಧಪಟ್ಟಂತೆ ಏನಾದರೂ? 6 months ಪಾರ್ಟ್ ಟೈಮ್ ಕೋರ್ಸ್ ಮಾಡಿದ್ದೆ, ಕೆಲವು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದೆ. ಸಿನಿಮಾದ ಮತ್ತೊಂದು ಹೈಲೈಟ್ ಅಂತಂದ್ರೆ ವೈರಲ್ ವೈಯಾರಿ ಸಾಂಗು. ಒಳ್ಳೆ ಡ್ಯಾನ್ಸರ್ ಏನಲ್ಲ, ಲೈಟಾಗಿ ಸುಮ್ಮನೆ ಕಲ್ತ್ಕೊಂಡೆ ಅಷ್ಟೇ. ಜೂನಿಯರ್ ಅಪ್ಪು ಸರ್ ಅನ್ನೋ ರೀತಿ ಎಲ್ಲ ಹೇಳ್ತಿದ್ದಾರೆ. ಸ್ವಲ್ಪ ಏನಾದರೂ ನನ್ನಲ್ಲಿ ಕಾಣಿಸ್ತಾ ಇದೆ ಸರ್ ಅವ್ರ ಸ್ಟೈಲ್ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಆ ಸ್ಥಾನ ಅವ್ರಿಗೆ ಬಿಟ್ಟು ಈ ರಾಜ್ಯದಲ್ಲಿ ಯಾರಿಗೂ ಸಿಗೋದಿಲ್ಲ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ. ಶೂಟಿಂಗ್ ಹೆಂಗ್ ನಡೆಯುತ್ತೆ ಅಂತ ಹೇಳಿ ಸರ್ ನೋಡಿ ಕಲ್ತ್ಕೊಂಡೆ ತುಂಬ. 90% 95% ಇದರಲ್ಲಿ ಮಾಡಿರುವಂಥ ಸ್ಟಂಟ್ಸ್ ಏನಿದೆ ಅಲ್ಲ, ಅದು ವಿತೌಟ್ ರೋಪ್. 25 days ಶೂಟಿಂಗ್ ಮಾಡಿದ್ವಿ ಸರ್ ಜೊತೆ. ತುಂಬ ಗೈಡೆನ್ಸ್ ಕೊಟ್ಟರು ಸರ್. ರಾಜಕಾರಣದ ಬಗ್ಗೆ ಯಾವತ್ತೂ ಆಸಕ್ತಿ ಉಂಟಾಗಿಲ್ಲ, ಚಿತ್ರರಂಗದ ಬಗ್ಗೆನೇ ನನ್ನ ಆಸಕ್ತಿ ಉಂಟಾಗಿಲ್ಲ. ದಯವಿಟ್ಟು ಎಲ್ಲರೂ ಬಂದು ಪ್ರೀತಿ ಕೊಡಿ ಸಿನಿಮಾಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಆಗಿರುವಂತಹ ವ್ಯಕ್ತಿ ಇದ್ದಾರೆ. ಇವರು ಅಂತಿಂತಹ ಜೂನಿಯರ್ ಅಂತೂ ಅಲ್ವೇ ಅಲ್ಲ, ಸೀನಿಯರ್ಗಳನ್ನು ಮೀರಿಸುವಂತಹ ಜೂನಿಯರು. ಯಾವುದರಲ್ಲಿ ಅಂತೀರಾ? ಡ್ಯಾನ್ಸಲ್ಲಿ, ಎಂಟರ್ಟೈನ್ಮೆಂಟಲ್ಲಿ, ಸ್ಟಂಟ್ಸಲ್ಲಿ. ಸೊ ಈಗಾಗಲೇ ರಾಜ್ಯಾದ್ಯಂತ ಜೂನಿಯರ್ ಸಿನಿಮಾ ರಿಲೀಸ್ ಆಗಿದೆ, ಸಕ್ಸಸ್ ಕೂಡ ಕಾಣ್ತಾ ಇದೆ. ಸದ್ಯಕ್ಕೆ ಆ ಒಂದು ಸಂತಸದ ಕ್ಷಣವನ್ನು ಹಂಚಿಕೊಳ್ಳಿಕ್ಕೆ ನನ್ನ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಅವರಿದ್ದಾರೆ. ಸೊ ನಾನು ಅವ್ರನ್ನ ಮೊದಲನೇದಾಗಿ ವೆಲ್ಕಮ್ ಮಾಡ್ತೀನಿ. ಹಲೋ ಸರ್, ನಮಸ್ಕಾರ, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಸೂಪರ್ಬ್ ಆಗಿದ್ದೀನಿ. ಈ ಒಂದು ವೈಬ್ ಇರುತ್ತಲ್ಲ ಸರ್, ರಿಲೀಸ್ ಆದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ ನಮಗೆ, ಕನ್ನಡದಲ್ಲಾಗಿರ್ಬಹುದು, ತೆಲುಗುನಲ್ಲಾಗಿರ್ಬೋದು. ಅದೇ ರೀತಿ ಆ ವೈಬ್ನ ನೀವು ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಖುಷಿ ಆಗುತ್ತೆ ಮ್ಯಾಮ್. 3 ವರ್ಷ ಕಷ್ಟಪಟ್ಟಾದ್ಮೇಲೆ ಆ ಕಷ್ಟ ಎಲ್ಲ ಸಂಗ್ರಹ ಆಗಿ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ನಮ್ಮ ಕಷ್ಟಕ್ಕೆ ಅಂತ ಹೇಳೋದು ತುಂಬ ಖುಷಿ ಆಗುತ್ತೆ. ನಂತರದಲ್ಲಿ ಒಂದು ಕಡೆ ಅಪ್ಪ ಪೊಲಿಟಿಷಿಯನ್ನು, ಆ ಒಂದು ನಾರ್ಮಲ್ ಆಗಿ ಮೂವಿನ ನೀವು ನೋಡಿದ್ದೀರಾ, ಜನಗಳ ಜೊತೆಗೆ ನೋಡೋದೇ ಅದೊಂದು ಇದೆಯಲ್ಲ, ಅದು ಹೇಳ್ಕೊಳ್ಳಿಕ್ಕೂ ಕೂಡ ಅಸಾಧ್ಯ. ಸೊ ಫಸ್ಟ್ ಡೇ ಫಸ್ಟ್ ಶೋ ಅದು ಫ್ಯಾನ್ಸ್ ಜೊತೆಗೆ ನೋಡಿದಾಗ ಅವರ ಒಂದು ಫೀಡ್ಬ್ಯಾಕ್ ಎಲ್ಲ ಕೇಳಿಸ್ಕೊಂಡಾಗ ಏನು ಅನ್ನಿಸ್ತು? ಈಗ ನಾವು ಚಿತ್ರ ಮಾಡ್ತಿದ್ದಾಗ ಈ ಕಡೆ ಹೀಗೆ ರೆಸ್ಪಾಂಡ್ ಆಗ್ತಾರೆ ಅಂತ ಹೇಳಿ ನಮಗೊಂದು ಇರುತ್ತೆ ಮ್ಯಾಮ್. ರೈಟರ್ ಬರೆದಾಗ, ನಾವು ನಟಿಸಿದಾಗ ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಆಡಿಯನ್ಸ್ ರೆಸ್ಪಾಂಡ್ ಮಾಡ್ತಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ, ಅದಲ್ಲದೆ ನಾನು ನಮ್ಮೂರಲ್ಲಿ ನೋಡಿದ್ದೆ. ಸೊ ನಮ್ಮವರೆಲ್ಲ ಪ್ರೇಕ್ಷಕರು ನೋಡ್ತಾ ಇದ್ದಕ್ಕೆ ತುಂಬ ಖುಷಿ ಪಡ್ತಾ ಇದ್ರು. ತುಂಬ ಸಂತೋಷ ಆಯಿತು. ಓಕೆ, ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಸರ್ ಎಲ್ರಿಗೂ ಗೊತ್ತಿರೋದ್ರಿಂದ ಅಪ್ಪ ಏನಂದ್ರು, ಅಮ್ಮ ಏನಂದ್ರು, ಹಾಗೆ ಅಕ್ಕ ಬಾವ ಏನಂದ್ರು ಅಂತ. ಸೊ ಅವರೆಲ್ಲ ಏನಂದ್ರು ನಿಮಗೆ ಸಿನಿಮಾ ನೋಡಿ? ಎಲ್ಲರೂ ಖುಷಿ ಆದ್ರು ಮ್ಯಾಮ್. ಮಾತಿಗಿಂತ ಅವ್ರ ಕಣ್ಣಲ್ಲೇ ತುಂಬ ಖುಷಿ ಕಾಣಿಸುತ್ತಲ್ಲ, ಅದೇ ನನ್ನ ಕಾಂಪ್ಲಿಮೆಂಟ್ ಇದ್ದ ಹಾಗೆ. ಅದೇ ಅಪ್ಪ ಏನು ಹೇಳಲಿಲ್ವಾ? ಡೈರೆಕ್ಟ್ ಆಗಿ ನಾವೇನು ಇನ್ನೂ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಅವರು ಬ್ಯುಸಿ ಇದ್ರು, ನಾನು ಬ್ಯುಸಿ ಇದ್ದೆ ಚಿತ್ರ ನೋಡಾದ್ಮೇಲೆ. ಸೊ ಬಟ್ ಸಂತೋಷ ಆದ್ರೆ, ತುಂಬ ಸಂತೋಷ ಆದ್ರೆ. ಈಗ ಒಂದು ಮಾತಿರುತ್ತೆ ಹಿಂದಿನ ಕಾಲದಿಂದಲೂ ಬಂದಿರುವಂಥದ್ದು, ಈಗ ರಾಜಕಾರಣಿ ಮಗ ರಾಜಕಾರಣಿನೇ ಆಗ್ತಾರೆ, ಬಿಸ್ನೆಸ್ ಮನ್ ಮಗ ಬಿಸ್ನೆಸ್ ಮನೆ ಅಂತಾರೆ. ಸೊ ಇಲ್ಲ ಸ್ವಲ್ಪ ಚೇಂಜ್ ಆಯಿತು, ರಾಜಕಾರಣಿ ಅವ್ರ ಮಗ ಇವಾಗ ಸಿನಿಮಾ ನಟ ಆದರು. ಅಂದರೆ ನಿಮ್ಮ ತಯಾರಿಗಳೆಲ್ಲ ಹೇಗಿತ್ತು? ಹಾಗೆ ನೀವು ಯಾಕೆ ಸಿನಿಮಾ ರಂಗವನ್ನೇ ಆಯ್ಕೆ ಮಾಡ್ಕೋಬೇಕಂತ ಅನ್ನಿಸ್ತು? ನಾನು ಬೆಳೆದಿರೋಂಥ ವಾತಾವರಣ ಇದೆ ನಮ್ಮ ಬಳ್ಳಾರಿಯಲ್ಲಿ. ನಮ್ಮ ಬಾರ್ಡ್ರಲ್ಲಿ 2 ಕಡೆ ಚಿತ್ರ ತುಂಬ ನೋಡ್ತಾರೆ. ತೆಲುಗು ಚಿತ್ರ ಅಷ್ಟೇ ನೋಡ್ತಾರೆ, ಕನ್ನಡ ಚಿತ್ರ ಅಷ್ಟೇ ನೋಡ್ತಾರೆ. ಬೇಸಿಕ್ಲಿ ಚಿತ್ರನ ತುಂಬ ಪ್ರೀತಿ ಮಾಡುವಂಥ ವಾತಾವರಣ ನಮ್ಮದು. ಪ್ರೇಕ್ಷಕರು ಅಲ್ಲಿ ಇರುವಂಥ ಜನ ತುಂಬ ಪ್ರೀತಿ ಮಾಡ್ತಾರೆ ಚಿತ್ರಗಳನ್ನು. ಸೊ ಆ ವಾತಾವರಣದಲ್ಲಿ ಬೆಳೀತಾ ಚಿತ್ರದ ಮೇಲೆ ತುಂಬ ಆಸಕ್ತಿ ಉಂಟಾಯಿತು. ಸೊ ಆ ಥರ ನನಗೆ ರಾಜಕಾರಣದ ಬಗ್ಗೆ ಯಾವತ್ತೂ ಆಸಕ್ತಿ ಉಂಟಾಗಿಲ್ಲ, ಚಿತ್ರರಂಗದ ಬಗ್ಗೆನೇ ನನ್ನ ಆಸಕ್ತಿ ಉಂಟಾಗಿದ್ದು. ಓಕೆ, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ರಾಜಕಾರಣಕ್ಕೆ ಬನ್ನಿ ಅಂತ ಕರೀಲಿಲ್ವಾ? ಇಲ್ಲ, ಅವ್ರ ಕಡೆಯಿಂದ ಯಾವತ್ತೂ ಪ್ರಸ್ತಾಪ ಆ ಥರ ಮಾಡಲಿಲ್ಲ ಮ್ಯಾಮ್. ನನಗೆ ಆಸಕ್ತಿ ಯಾವುದರಲ್ಲಿ ಇದೆಯೋ ಅದರಲ್ಲಿ ಕಷ್ಟಪಟ್ಟು ಮುಂದೆ ಅವ್ರಿಬೇಕಂತ ಹೇಳಿ ಅಷ್ಟೇ ಅವ್ರ ಗೈಡೆನ್ಸ್. ಓಕೆ, ಈಗ ನಿಮ್ಮ ಜೂನಿಯರ್ ಸಿನಿಮಾದಲ್ಲಿ ನಿಮ್ಮ ಆ್ಯಕ್ಟಿಂಗ್ ನೋಡಿ ಫಸ್ಟ್ ನಿಮ್ಮ ಮೂವಿ ಅಂತ ಅನ್ಸೋದಿಲ್ಲ, ಫಸ್ಟ್ನೇ ಸಿನಿಮಾ ಅಪ್ಪ ಇವ್ರದ್ದು ಅಂತ ಅನ್ಸೋದಿಲ್ಲ. ಆ ರೀತಿಯಾಗಿ ಪ್ರತಿಯೊಂದು ಸ್ಟಂಟ್ ಆಗಿರಬಹುದು, ಡ್ಯಾನ್ಸ್ ಆಗಿರಬಹುದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ರೀತಿ ಮೂಡ್ ಬಂದಿದೆ. ಅಂದರೆ ಏನಾದರೂ ಇದಕ್ಕಿಂತ ಮುಂಚೆ ಕೋರ್ಸ್ ಏನಾದರೂ ಮಾಡಿದ್ರಾ ಸಿನಿಮಾಗೆ ಸಂಬಂಧಪಟ್ಟಂತೆ ಏನಾದರೂ? ಹಲವಾರು ಮಾಡಿದ್ದೆ ಮ್ಯಾಮ್. ನಾನು ಲಂಡನಲ್ಲಿ ಓದ್ತಾ ಇದ್ದಾಗ 6 months ಪಾರ್ಟ್ ಟೈಮ್ ಕೋರ್ಸ್ ಮಾಡಿದ್ದೆ, ಮತ್ತು ಕೆಲವು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದೆ. ಇಲ್ಲಿದ್ದಾಗ ಮೈಮ್ ಮಧು ಸರ್ ಅಂತ ಹೇಳಿ ಒಬ್ಬರು ಇರ್ತಾರೆ, ಮೈಮ್ ಆರ್ಟಿಸ್ಟ್, ವರ್ಲ್ಡ್ ರೆನೌಂಡ್ ಮೈಮ್ ಆರ್ಟಿಸ್ಟ್. ಅವ್ರ ಜೊತೆ 21 days ಕೋರ್ಸ್ ಮಾಡಿದ್ದೆ ಆ್ಯಕ್ಟಿಂಗ್ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ. ಡ್ಯಾನ್ಸ್ ಅಷ್ಟೇನು ಜಾಸ್ತಿ ಟ್ರೈನಿಂಗ್ ಇಲ್ಲ, ಬಟ್ ಲೈಟಾಗಿ ಟ್ರೈನಿಂಗ್ ತೊಗೊಂಡಿದ್ದೆ. ನಾನೇನು ಒಳ್ಳೆ ಡ್ಯಾನ್ಸರ್ ಏನಲ್ಲ, ಲೈಟಾಗಿ ಸುಮ್ಮನೆ ಕಲ್ತ್ಕೊಂಡೆ ಅಷ್ಟೇ. ಫೈಟ್ ಎಲ್ಲ ಬಂದ್ಬಿಟ್ಟು ಒಂದು 2 ವರ್ಷ ನನಗೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸುಲಭ ಆಯಿತು. ಸಿನಿಮಾಕ್ಕೋಸ್ಕರ ಅಂತ ಹೇಳಿ ನಾನು 2 years ಫೈಟ್ಸ್, ಸ್ಟಂಟ್ಸ್, ಜಿಮ್ನಾಸ್ಟಿಕ್ಸ್, ಪಾರ್ಕೋರ್ ಇವೆಲ್ಲ ಕಲ್ತ್ಕೊಂಡಿದ್ದು ಅಷ್ಟೇ ಮ್ಯಾಮ್, ಅಷ್ಟೇ.
ಓಕೆ. ನಿಮ್ಮ ಮಾತನ್ನ ಕೇಳ್ತಾ ಹೋದ್ರೆ ಅಷ್ಟೇ ಅಂದಿರಲ್ಲ, ಇದರಿಂದ ಏನೋ ಒಂದು ದೊಡ್ಡ ಶಕ್ತಿ ಇದೆ ಅಂತ ಆ ರೀತಿ ಅನ್ನಿಸ್ತಾ ಇದೆ. ಏನಾದರೂ ಎಫರ್ಟ್ ಹೇಗಿತ್ತು ನಿಮ್ದು? ತುಂಬಾನೇ ಇರಬೇಕಲ್ಲ ಮ್ಯಾಮ್. ನಮ್ಮ ಕಡೆ ಎಫರ್ಟ್ ಇದ್ದಾಗೆ ತೆರೆ ಮೇಲೆ ಕಾಣಿಸ್ಕೊಳ್ಳುತ್ತೆ. ತೆರೆ ಮೇಲೆ ಸ್ಮೂತಾಗಿ ಕಾಣ್ತಾ ಇದೆ, ಸುಲಭವಾಗಿ ಕಾಣ್ತಾ ಇದೆ ಅಂದರೆ ಅದ್ರ ಹಿಂದೆ ತುಂಬ ಎಫರ್ಟ್ ಇರುತ್ತೆ. ಸೊ ನಾವು ಎಫರ್ಟ್ ಹಾಕಿದಾಗ ಸುಲಭವಾಗಿ ತೆರೆ ಮೇಲೆ ಕನ್ವರ್ಟ್ ಆಗುತ್ತೆ. ಸೊ ನೋಡಿದಾಗ ಜನ ಖುಷಿ ಪಡ್ತಾರೆ. ಅವ್ರು ಖುಷಿ ಪಡ್ಬೇಕಂತ ಹೇಳಿ ಅಷ್ಟು ಕಷ್ಟ ನಾವು ಪಡೋದು ಹಿಂದೆ. ಆ ಎಫರ್ಟ್ ಬಗ್ಗೆ ಏನು ಹೇಳಲ್ವಾ? ಎಫರ್ಟ್ ಅಂದರೆ ಜಾಸ್ತಿನೇ ಇದೆ ಮ್ಯಾಮ್. ಕಣ್ಣಾರೆ ಜನ ನೋಡ್ತಾ ಇದ್ದಾರೆ, ಅದಕ್ಕೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ನನ್ನ ಕಡೆಯಿಂದ ನಾನು ಹಾಕಿರುವಂಥ ಕಷ್ಟ ಏನಂತ ಹೇಳಿ ಅವರು ಖಂಡಿತವಾಗ್ಲೂ ನಾವು ಏನಾದರೂ ಮಾಡಿದಾಗ ಮ್ಯಾಮ್ ಅದ್ರ ಹಿಂದೆ ಕಷ್ಟಕ್ಕೆ ತುಂಬ ಬೆಲೆ ಕೊಡ್ತಾರೆ ಪ್ರೇಕ್ಷಕರು. ಅದರಷ್ಟು ಸಂತೋಷ ಏನೂ ಸಿಗೋದಿಲ್ಲ ಒಬ್ಬ ನಟನಿಗೆ. ಸೊ ನನಗೂ ಅಷ್ಟೇ ಸಂತೋಷ ಕೊಡ್ತು. ಓಕೆ. ಸಿನಿಮಾದ ಮತ್ತೊಂದು ಹೈಲೈಟ್ ಅಂತಂದ್ರೆ ವೈರಲ್ ವೈಯಾರಿ ಸಾಂಗು. ಸೊ ಅದನ್ನ ಜನ ಯಾವ ರೀತಿ ಕಂಪೇರ್ ಮಾಡ್ತಿದ್ದಾರೆ ಅಂದ್ರೆ ಪವರ್ ಸಿನಿಮಾದ್ದು ವೈ ವೈ ಸಾಂಗ್ ಇದೆಯಲ್ಲ, ಅದಕ್ಕೆ ಕಂಪೇರ್ ಮಾಡ್ತಿದ್ದಾರೆ. ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ನಿಮ್ಮ ಒಂದಷ್ಟು ಸ್ಟೆಪ್ಸ್ ಆಗಿರ್ಬೋದು, ಆ ರೀತಿ ಕಂಪೇರ್ ಮಾಡ್ತಿದ್ದಾರೆ. ಅಂದ್ರೆ ಡ್ಯಾನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಜೂನಿಯರ್ ಅಪ್ಪು ಸರ್ ಅನ್ನೋ ರೀತಿ ಎಲ್ಲ ಹೇಳ್ತಿದ್ದಾರೆ. ಸೊ ನಿಮ್ಮ ಫೇವ್ರೆಟ್ ಆಕ್ಟರ್ ಕೂಡ ಅಪ್ಪು ಸರ್. ಈ ಒಂದು ಖುಷಿನ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಪ್ರೇಕ್ಷಕರು ನೋಡಿದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಏನಾದರೂ ನನ್ನಲ್ಲಿ ಕಾಣಿಸ್ತಾ ಇದೆ ಸರ್ವರ್ ಸ್ಟೈಲ್ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಓಪನ್ ಮಾತು ಮ್ಯಾಮ್. ನಾವು ಚಿಕ್ಕ ಹುಡುಗ ಇದ್ದಾಗ ಸರ್ವರ್ ಆಗಿರಲಿ, NTR ಸರ್ ಆಗಿರಲಿ, ಇವರಿಬ್ಬರದು ಸ್ಟೈಲ್ ಡ್ಯಾನ್ಸ್ ತುಂಬ ನೋಡಿ ನೋಡಿ ಕಾಪಿ ಮಾಡ್ತಾ ನಾವು ತುಂಬ ಟ್ರೈ ಮಾಡ್ತಾ ಇದ್ವಿ. ಸೊ ಅದು ಏನೋ ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಜೂನಿಯರ್ ಅಪ್ಪು ಸರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ? ಆ ಸ್ಥಾನ ಅವ್ರಿಗೆ ಬಿಟ್ಟು ಈ ರಾಜ್ಯದಲ್ಲಿ ಯಾರಿಗೂ ಸಿಗೋದಿಲ್ಲ ಮ್ಯಾಮ್. ಏನೋ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ನಮ್ಮ ಕಡೆಯಿಂದ ಏನೋ ಕೊಡುಗೆ ಕೊಡ್ತಾ ಇದ್ದೀವಿ ಪ್ರೇಕ್ಷಕರಿಗೆ. ಅದು ಖುಷಿ ಕೊಡುತ್ತೆ ನಮ್ಗೆ ಅಷ್ಟೇ. ಓಕೆ. ಈಗ ತೆಲುಗು ಅಂತ ಬಂದರೆ ಜೂನಿಯರ್ NTR ಸರ್ ಇದಾರಲ್ಲ, ಅವ್ರಿಗೂ ಡ್ಯಾನ್ಸ್ಗೂ ನಿಮಗೂ ಕಂಪೇರ್ ಮಾಡ್ತಾರೆ. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಗೆ ಕಂಪೇರ್ ಮಾಡ್ತಾರೆ. ಇವರಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸು. ಸೊ ಇದು ಕೂಡ ಎಲ್ಲೋ ಒಂದು ಕಡೆ ಭಾಳ ಖುಷಿ ವಿಷಯ ಅಲ್ವಾ ಇದು? ಖಂಡಿತವಾಗ್ಲೂ ಅಲ್ಲ ಮ್ಯಾಮ್. ನಾವು ಸ್ಫೂರ್ತಿಯಾಗಿ ತಗೊಂಡು ಬಂದಿದ್ದೇ ಅವ್ರನ್ನ. ಸೊ ಅಟ್ಲೀಸ್ಟ್ ಸ್ವಲ್ಪ ಆದರೂ ಅವ್ರದ್ದೇನೋ ಕಾಣಿಸ್ತಾ ಇದೆ ಸ್ಟೈಲ್ ಅಂತ ನಮ್ಮಲ್ಲಿ ಪ್ರೇಕ್ಷಕರಾಗಿರ್ಬೋದು, ಸರ್ ಅವ್ರ ಅಭಿಮಾನಿಗಳಾಗಿರ್ಬೋದು ಅಂದ್ಕೊಂಡಾಗ ನಮ್ಗೆ ತುಂಬ ಖುಷಿ ಕೊಡುತ್ತೆ. ಆ್ಯಸ್ ಅನ್ ಅಭಿಮಾನಿ ನನಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಈಗ ಈ ಒಂದು ಜೂನಿಯರ್ ಸಿನಿಮಾದ ಕಥೆಯನ್ನ ಡೈರೆಕ್ಟರ್ ನಿಮ್ಮನ್ನ ನೋಡ್ಕೊಂಡು ಬರ್ದಿರುವಂಥದ್ದು ಅಥವಾ ಅವ್ರ ಕತೆ ಬರ್ದಿರೋದ್ರಲ್ಲಿ ಹೀರೋಗೆ ನಿಮ್ಮನ್ನ ಸೆಲೆಕ್ಟ್ ಮಾಡಿರೋದಾ? ಆ್ಯಕ್ಚುಲಿ ಅವರು ಮುಂಚೆನೇ ಒಂದು ಕತೆ ಬರ್ಕೊಂಡಿದ್ರು ಈ ಕಥೆನ. ಅಂದರೆ ಒಂದು ಯಂಗ್ ಹೀರೋ ಜೊತೆ ಮಾಡಿದರೆ ಒಂದು ಕತೆ ಇರಬೇಕಂತ ಹೇಳಿ ಮಾಡ್ಕೊಂಡಿದ್ರು. ಸೊ ನಾನು ಸಿಕ್ಕಾಗ ನಾನು ಸೂಕ್ತ ಈ ಸ್ಟೋರಿಗೆ ಅಂತ ಹೇಳಿ ಅವ್ರಿಗೂ ಅನಿಸ್ತು. ಸೊ ಅವ್ರ ಕತೆ ಪಿಚ್ ಮಾಡಿದಾಗ ಮುಂದೆ ಹೊರದ್ವಿ ಅಷ್ಟೇ. ಅಂದ್ರೆ ಈ ಸಿನಿಮಾದ ಕಥೆನೇ ನಿಮಗೆ ಯಾಕೆ ಇಷ್ಟ ಆಯ್ತು? ಹಾಗೆ ಈ ಹಿಂದೆ ಯಾವುದು ಬಂದಿರಲಿಲ್ವಾ ಕತೆಗಳು? ತುಂಬ ಕತೆಗಳನ್ನು ಕೇಳಾಯ್ತು ಮ್ಯಾಮ್. ಬಟ್ ಒಂದು ಕೌಟುಂಬಿಕ ಚಿತ್ರ ಮಾಡಿದಾಗ ಎಲ್ಲರೂ ಪ್ರಶಾಂತವಾಗಿ ಬಂದು ಕುಟುಂಬದ ಸಮೇತ, ಮಕ್ಕಳ ಸಮೇತ, ಹಿರಿಯರಾಗಿರ್ಬೋದು, ಎಲ್ಲರೂ ಪ್ರಶಾಂತವಾಗಿ ಚಿತ್ರ ನೋಡಲಿ, ಎಂಜಾಯ್ ಮಾಡಲಿ ಅನ್ನೋ ಉದ್ದೇಶ ನನ್ನಲ್ಲಿತ್ತು. ಸೊ ಅದಕ್ಕೆ ತಕ್ಕಂತೆ ಕತೆ ಇರೋದ್ರಿಂದ ಆಯ್ಕೆ ಮಾಡಿಕೊಂಡೆ. ಓಕೆ. ಅಂದರೆ ರಾಧಾಕೃಷ್ಣ ಸರ್ ಮಾತಾಡ್ಬೇಕಾದ್ರೆ ನಮ್ಮ ಜೊತೆ ಹೇಳಿದರು, ಅಂದರೆ ಸ್ಟಂಟ್ ಏನು ಬಳಸಿಲ್ಲ ಅವರು, ಹಾಗೆ ರಿಯಲ್ ಆಗಿ ಎಲ್ಲ ಮಾಡಿದರು ಅಂತ. ಅಂದರೆ ಈಗ ನಾರ್ಮಲ್ ಆಗಿ ಸಿನಿಮಾ ಅಂತ ಬಂದಾಗ ರೋಪ್ಗಳನ್ನು ಯೂಸ್ ಮಾಡೋದು ಸ್ಟಂಟ್ ಟೈಮ್ನಲ್ಲಿ ಕಾಮನ್ನು. ಬಟ್ ನಿಮಗೆ ಯಾಕೆ ರಿಯಲ್ ಆಗೇ ಮಾಡಬೇಕು ಅಂತ ಅನ್ನಿಸ್ತು? ಅಂದರೆ ಕೆಲವು ಸ್ಟಂಟ್ಗಳನ್ನು ಸ್ವತಃ ನಾನು ಮಾಡಿದ್ದೆ ಮ್ಯಾಮ್. ಬಟ್ ಕೆಲವು ಸ್ಟಂಟ್ ಏನಿರುತ್ತಲ್ಲ ಅದಕ್ಕೆ ರೋಪ್ ಬಳಸಲೇಬೇಕಾಗುತ್ತೆ ಸೇಫ್ಟಿಗೋಸ್ಕರ. ನಂದೇನಂದರೆ ಆದಷ್ಟು ಸ್ಟಂಟ್ಗಳು ನೀವು ನೋಡಿದ್ದು ಏನಿದೆ ಅಲ್ಲ, ನಾನು ವಿತೌಟ್ ರೋಪ್ಸ್ ಮಾಡಿರುವಂಥದ್ದು. ಅಂದರೆ ನಾವು ಹ್ಯೂಮನ್ಲಿ ಸಾಧ್ಯ ಆದಾಗ ನಾವು ಎಫರ್ಟ್ ಹಾಕಿ ಮಾಡೋಣ ಅನ್ನೋ ಉದ್ದೇಶದಿಂದ ಮಾಡಿದ್ದು. ಬಟ್ ಕೆಲವು ರೋಪ್ಸ್ ಯೂಸ್ ಮಾಡಿದ್ವಿ. ಅಂದರೆ ಅದು ನಾವು BTS ಬಿಟ್ಟಾಗ ಗೊತ್ತಾಗುತ್ತೆ ಯಾವುದು ರೋಪ್ ಯೂಸ್ ಮಾಡಿದ್ವಿ ಯಾವುದು ಇಲ್ಲ ಅಂತ. ಬಟ್ 90% 95% ಇದರಲ್ಲಿ ಮಾಡಿರುವಂಥ ಸ್ಟಂಟ್ಸ್ ಏನಿದೆ ಅಲ್ಲ ಅದು ವಿತೌಟ್ ರೋಪೇ ಮ್ಯಾಮ್. ಹೌದು. ಓಕೆ. ಸಿನಿಮಾ 3 ವರ್ಷದಿಂದನೇ ಆಗಿರುವಂಥದ್ದು, ಆದರೆ ಯಾಕೆ ಡಿಲೇ ಆಗಿದ್ದು ಕಾರಣ? ನನಗೆ ಬೆನ್ ಏಟಾಗಿತ್ತು ಮ್ಯಾಮ್. ಆ್ಯಕ್ಚುಲಿ ಒಂದು ಸ್ಟಂಟ್ ಮಾಡ್ತಾ ಇದ್ದಾಗ ಫಸ್ಟ್ ಫೈಟಲ್ಲಿ ಮೂವಿಗೆ ಸಂಬಂಧಪಟ್ಟದ್ದು ಶೂಟಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ Day 1 2 ಅನಿಸುತ್ತೆ ನಾವು ಶೂಟಿಂಗ್ ಮಾಡ್ತಿದ್ದೆ. ಆ ಸ್ಟಂಟಲ್ಲಿ 8 ಬಿತ್ತು. ಸೊ ಅದರಿಂದ ಆಲ್ಮೋಸ್ಟ್ ಒಂದು ವರ್ಷ ಹೋಯಿತು. ಅದು ನನ್ನ ತಪ್ಪೆ. ಬಟ್ ಒಂದು ವರ್ಷ ಆಯಿತು. ಆದಮೇಲೆ ಕೆಲವು ಸಣ್ಣ ಡಿಲೇಸ್ ಇದ್ವು, ಡೇಟ್ಸ್ ಇಶ್ಯೂಸ್ ಆಗಿರಲಿ ಅದು ಇದು ಎಲ್ಲ ಒಟ್ಟಾರೆ ಒಂದು 1.5 year ಅಲ್ಲೇ ಸಮಯ ಹೋಯ್ತು ಮ್ಯಾಮ್. ಹೌದು. ಲೇಟಾಗಿ ಬಂದರೂ ಸಿನಿಮಾ ಭಾಳ ಲೇಟೆಸ್ಟ್ ಆಗಿ ಬಂದು ಸೌಂಡ್ ಮಾಡ್ತಾ ಇದೆ. ಓಕೆ. ಇವಾಗ ಟೀಸರ್ ನೋಡಿದಾಗ ಹೊಸಬ್ರು ಸಿನಿಮಾ ಅಂತಾಗ ಒಂದು ಜನರಿಗೆ ಒಂದು ನಿರೀಕ್ಷೆ ಇರುತ್ತೆ, ಹೊಸಬ್ರು ಸಿನಿಮಾ ಏನೋ ಒಂದು ಹೊಸ ಕತೆ ಇಟ್ಕೊಂಡು ಮಾಡಿರ್ತಾರೆ. ಅದು ತಾರಾಂಗಣ ನೋಡಿದಾಗಂತೂ ಬಹಳ ಒಳ್ಳೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಟ್ರೈಲರ್ ಬಂದಮೇಲಂತೂ ಸಿನಿಮಾ ಬೇರೆ ಬೇರೆ ಥರನೇ ಇದೆಯಲ್ಲ ಅಂತ ಅನ್ನಿಸ್ತು. ಆದರೆ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಕೂಡ ಅದು ಒಂದು
ವೈಬ್ ಇತ್ತಲ್ಲ, ಈಗಲೂ ಕೂಡ ಪ್ರತಿದಿನ ಅದೇ ಇದೆ. ಯಾರಾದರೂ ಒಂದು ಮೂವಿ ಸಜೆಸ್ಟ್ ಮಾಡ್ತಾರೆ ಅಂದರೆ ಜೂನಿಯರ್ ನೋಡಿ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅನ್ನೋ ಲೆವೆಲ್ಗಾಯಿತು. ಈ ಹೇಗೆ ನಿಮಗೆ ಇದೆಲ್ಲ ಇಂಪ್ರೂವ್ ಆಗ್ತಾ ಹೋಯಿತು? ಅಂದರೆ ಪ್ರಮೋಷನ್ ನಮ್ಮ ಕಡೆಯಿಂದ ಮಾಡಿದ್ವಿ ಮ್ಯಾಮ್, ಬಟ್ ವರ್ಡ್ ಆಫ್ ಮೌತ್ಗಿಂತ ದೊಡ್ಡ ಪ್ರಮೋಷನ್ ಯಾವುದೂ ಇಲ್ಲ. ಒಬ್ಬ ಪ್ರೇಕ್ಷಕನಿಗೆ ಇಷ್ಟ ಆಗಿ ಹೊರಗೆ ಬಂದು ಸಿನಿಮಾ ಚೆನ್ನಾಗಿದೆ ಅಂತ ಮನಸ್ಪೂರ್ವಕವಾಗಿ ಹೇಳಿದಾಗ ಅದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಏನೂ ಇರೋದಿಲ್ಲ. ಸೊ ವರ್ಡ್ ಆಫ್ ಮೌತ್ ಚೆನ್ನಾಗಾಯ್ತು ಫಿಲಿಮ್ಗೆ, ಇನ್ನೂ ನಡೀತಾ ಇದೆ, ತುಂಬ ಜನ ಬಂದು ನೋಡ್ತಾ ಇದ್ದಾರೆ ಚಿತ್ರಮಂದಿರಗಳಲ್ಲಿ, ತುಂಬ ಖುಷಿ ಕೊಡುತ್ತೆ ಅದು. ಇನ್ನೊಂದು ರವಿ ಸರ್ ಬಗ್ಗೆ ಹೇಳಲೇಬೇಕು. ರವಿ ಸರ್ ಜೊತೆ ಆರಾಮಾಗಿ ಫ್ರೆಂಡ್ಲಿ ಆಗಿ ಶೂಟಿಂಗ್ ಸೆಟ್ಟಲ್ಲೆಲ್ಲ ಇರ್ಬೋದು ಅಂತ ಒಂದಷ್ಟು ಜನ ಹೇಳ್ತಾರೆ. ಆದರೆ ಹೊಸಬ್ರಾಗಿರೋದ್ರಿಂದ ಒಂದು ಭಯ ಇರುತ್ತಪ್ಪ, ದೊಡ್ಡ ಆ್ಯಕ್ಟರ್ಸ್ ಅಲ್ವಾ, ಹೇಗೋ ಏನೋ ಅಂತ. ಸೊ ಹೇಗೆ ವರ್ಕ್ ಆಯಿತು ಇಬ್ರು ಬಾಂಡಿಂಗು? ಸ್ಟಾರ್ಟಿಂಗ್ ಭಯ ಇದ್ದೇ ಇರುತ್ತೆ ಮ್ಯಾಮ್, ಬಟ್ ಕಥೆಯಲ್ಲಿ ನಮ್ಮಿಬ್ಬರು ಕೆಮಿಸ್ಟ್ರಿ ಸರ್ದು ನಂದು ತುಂಬ ಪ್ರಮುಖವಾದದ್ದು. ಸೊ ಅವ್ರಿಗೂ ಅದು ಗೊತ್ತು, ಹಿರಿಯ ನಟರಾಗಿರೋದ್ರಿಂದ ತುಂಬ ಹತ್ರಕ್ಕೆ ತೊಗೊಂಡು ನನಗೆ ಗೈಡೆನ್ಸ್ ಕೊಡ್ತಾ, ಮಾರ್ಗದರ್ಶನ ಕೊಡ್ತಾ, ಅಡ್ವೈಸಸ್ ಕೊಡ್ತಾ ನೀಟಾಗಿ ಹೋಯ್ತು ಮ್ಯಾಮ್ ಒಂದು ಜರ್ನಿ. ತುಂಬ ಕಲ್ತ್ಕೊಂಡೆ ಸರ್ ಅವ್ರ ಜೊತೆ ಒಡನಾಟ. ಆಲ್ಮೋಸ್ಟ್ ಒಂದು 25 ಡೇಸ್ ಶೂಟಿಂಗ್ ಮಾಡಿದ್ವಿ ಸರ್ ಜೊತೆ. ತುಂಬ ಗೈಡೆನ್ಸ್ ಕೊಟ್ಟರು ಸರ್ ಅವರು. ರವಿ ಸರ್ ಕೊಟ್ಟಿದ್ದು ಏನು ಗೈಡೆನ್ಸ್ ನಿಮಗೆ ತುಂಬ ಇಷ್ಟ ಆಯಿತು? ಮೇನ್ ಪ್ಯಾಷನ್. ಅಂದರೆ ಒಂದು ಚಿತ್ರ ಓಕೆ, 2 ಚಿತ್ರ ಓಕೆ, ಬಟ್ ನಿರಂತರ ಚಿತ್ರದ ಬಗ್ಗೆ ಒಂದು ಪ್ಯಾಷನ್ ಇದ್ದಾಗ ಗೆಲುವು ಖಂಡಿತ ಬಂದೇ ಬರುತ್ತೆ. ಪ್ಯಾಷನ್ ಅನ್ನೋದು ಯಾವತ್ತೂ ಕಳ್ಕೊಬೇಡ ಜೀವನದಲ್ಲಿ ಅಂತ ಹೇಳಿದ್ದು ಮ್ಯಾಮ್ ಸರ್. ಅದು ಬಿಗ್ಗೆಸ್ಟ್ ಅಡ್ವೈಸ್. ಅದಾದಮೇಲೆ ಪ್ರೀ ರಿಲೀಸ್ ಈವೆಂಟಲ್ಲೂ ಕೂಡ ಶಿವಣ್ಣ ಸರ್ ಜೊತೆಗೆ ಡ್ಯಾನ್ಸ್ ಮಾಡಿದ್ರಿ. ಹಾಗೆ ಅದೆಲ್ಲ ಮೆಮೊರೀಸ್ ಹೇಳೋದಾದರೆ? ಅದಕ್ಕಿಂತ ಮೆಮೊರಿ ಏನು ಸಿಗುತ್ತೆ ಮ್ಯಾಮ್ ಲೈಫಲ್ಲಿ? ಅಷ್ಟು ಅಂದರೆ ನಮ್ಮ ಮೇನ್ ಹುಕ್ ಸ್ಟೆಪ್ ಸರ್ ನಮ್ಮ ಜೊತೆ ಮಾಡಿದ್ದು ಸ್ಟೇಜ್ ಮೇಲೆ, ವೇದಿಕೆ ಮೇಲೆ, ಅಷ್ಟು ಸಂತೋಷದಿಂದ ಅದು ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ ಒಂದು ಸ್ಟ್ರಾಂಗ್ ಮೆಮೊರಿ ಆಗಿ ಮ್ಯಾಮ್. ನನಗೆ ಬಿಗ್ಗೆಸ್ಟ್ ಮೆಮೊರಿ ಅದು. ಓಕೆ, ಸಿನಿಮಾ ರಿಲೀಸ್ ಆಗಿದ್ದ ದಿನ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ರ? ಅಂದರೆ ಈ ಲೆವೆಲಿಗೆ ರೀಚ್ ಆಗುತ್ತೆ, ಅದು ಕನ್ನಡ ಆಗಿರಬಹುದು, ತೆಲುಗುನಲ್ಲಾಗಿರಬಹುದು ಅಂತ ಇಟ್ಕೊಂಡಿದ್ರಾ? ಅಂದರೆ ಎಕ್ಸ್ಪೆಕ್ಟೇಷನ್ ಥರ ಏನೂ ಇಲ್ಲ ಮ್ಯಾಮ್. ಶ್ರಮಪಟ್ಟು ಚಿತ್ರ ಮಾಡಬೇಕು, ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಒಂದು ಉದ್ದೇಶ ಇತ್ತು. ಅದಕ್ಕೆ ತಕ್ಕಂತೆ ಸಿಕ್ತು. ತುಂಬ ಸಂತೋಷ. ತುಂಬ ಓಕೆ, ಒಂದು ವಿಷಯಕ್ಕೆ ತುಂಬ ಖುಷಿಯಾಗಿದ್ದು ಅಂತಂದರೆ ರಾಜಮೌಳಿ ಸರ್ ಕ್ಲ್ಯಾಪ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಇದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಮ ಮನೆದೇ ಏನೋ ಒಂದು ಘಟನೆ ಈ ಥರ ಆಯ್ತೇನೋ, ಅಂದರೆ ನಮ್ಮವರೇ ಯಾರೋ ಹೀರೋ ಆಗಿದ್ರೇನೋ, ಈ ರೀತಿ ಒಂದು ಅನಿಸುತ್ತೆ ಫ್ಯಾನ್ಸ್ಗೆ. ಯಾಕೆಂದರೆ ನಾವು ಅವಾಗ್ಲಿಂದನೂ ಕೂಡ ನೋಡ್ಕೊಂಡು ಬಂದಿರೋದ್ರಿಂದ. ಸೊ ಈ ಮೂಮೆಂಟ್ ಬಗ್ಗೆ ಹೇಳೋದಾದರೆ? ಸಾಯಿ ಸರ್ ಅವ್ರಿಗೆ ಮತ್ತು ರಾಜಮೌಳಿ ಸರ್ ಅವ್ರಿಗೆ ಒಳ್ಳೆ ಪರಿಚಯ ಇದೆ ಮ್ಯಾಮ್. ಆ ಒಂದು ಕಾರಣದಿಂದ ಸರ್ ಅವ್ರು ನನಗೂ ಆಶೀರ್ವಾದ ಮಾಡಬೇಕನ್ನೋ ಉದ್ದೇಶದಿಂದ ಬಂದಿದ್ದು. ಆ್ಯಂಡ್ ವಿಜೇಂದ್ರ ಪ್ರಸಾದ್ ಸರ್ ಅವ್ರ ಫಾದರ್, ಅವ್ರ ಜೊತೆನೂ ಒಳ್ಳೆ ಒಡನಾಟ ಇತ್ತು ನನಗೆ. ಸರ್ ಅವ್ರ ಜೊತೆ ಆಲ್ಮೋಸ್ಟ್ ಒಂದು 6 months ಟೈಮ್ ಸ್ಪೆಂಡ್ ಮಾಡಿದ್ದೆ. ತುಂಬ ಕಲ್ತ್ಕೊಂಡೆ ಸರ್ ಆಫೀಸ್ಗೆ ಹೋದಾಗ. ಸೊ ಒಂದು ಪರಿಚಯ ಇದೆ ಮ್ಯಾಮ್. ಸಾಯಿ ಸರ್ ಅವ್ರಿಗೆ ಒಳ್ಳೆ ಸ್ನೇಹಿತರಾಗಿರೋದ್ರಿಂದ ಅವ್ರು ಬಂದು ಆಶೀರ್ವಾದ ಮಾಡಿದ್ರು. ನಿಮ್ಮನ್ನ ರಿಯಲ್ ಆಗಿ ಮೀಟ್ ಮಾಡಿದವ್ರಿಗೆ, ಹಾಗೇನೆ ಸಿನಿಮಾದಲ್ಲಿ ನಿಮ್ಮನ್ನು ನೋಡಿದ್ರೆ ಏನನ್ಸುತ್ತೆ ಅಂದರೆ ಇವರಿಗೆ ಏನಾದರೂ ಕತೆ ಬರ್ದಿದ್ರೆ, ಇದು ಒಂದಷ್ಟು ಗುಣಗಳನ್ನ ಹೋಲಿಕೆ ಮಾಡಿದಾಗ ಸೇಮ್ ಹಾಗೆ ಅನಿಸುತ್ತೆ. ಏನು ಗುಣಗಳು ಮ್ಯಾಮ್? ಈಗ ನೀವು ನನ್ನ ಜೊತೆ ಇವಾಗ ಮಾತಾಡ್ತಿದ್ದೀರಲ್ವಾ, ಇದೇ ಸಾಕಲ್ವಾ? ಒಂದಷ್ಟು ಗುಣಗಳು ಹೋಲಿಕೆ ಆಗುತ್ತಲ್ವಾ? ಹಂಗೇನಿಲ್ಲ ಮ್ಯಾಮ್. ಆ ಪಾತ್ರದಲ್ಲಿ ಈಗ ನಾನು ನಿಜ ಜೀವನದಲ್ಲಿ ಮಾಡದೇ ಇರುವಂಥ ಕೆಲವು, ಫಾರ್ ಎಕ್ಸಾಂಪಲ್ ತರಲೆ ಆಗಿರ್ಬೋದು, ಕಾಲೇಜಲ್ಲಿ ಅಂಥದ್ದೆಲ್ಲ ರಾಧಾಕೃಷ್ಣ ಅವ್ರು ಬರೆದಿದ್ದಾರೆ. ನನಗೆ ಗೊತ್ತಿಲ್ಲದೆ ಇದ್ದರೂ, ಅನುಭವ ಇಲ್ಲದೆ ಇದ್ದರೂ ಒಬ್ಬ ನಟನಾಗಿ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಮಾಡಿದ್ದೇನೆ ಅಷ್ಟೇ. ಅಂದರೆ ತರಲೆನೇ ಮಾಡಿಲ್ವಾ ನೀವು ಕಾಲೇಜ್ ಡೇಸಲ್ಲೆಲ್ಲ? ತುಂಬ ಅಪರೂಪ, ತುಂಬ ಕಮ್ಮಿ. ಹಾಂ. ಓಕೆ, ಫೈನಲಿ ಈಗ ನೆಕ್ಸ್ಟ್ ಜೂನಿಯರ್ 2 ಏನಾದರೂ ಬರ್ಬೋದಾ? ಹೇಗೆ ನಿರೀಕ್ಷೆ? ಇಲ್ಲಿಗೆ ಮುಕ್ತಾಯ ಆಯ್ತು ಮ್ಯಾಮ್ ಜೂನಿಯರ್ ಅನ್ನೋ ಚಾಪ್ಟರ್. ಕಥೆನೂ ಇಲ್ಲಿಗೆ ಸಂಪೂರ್ಣವಾಗಿ ಮುಗ್ದಿದೆ. ಅದು ಎಂಡಲ್ಲಿ ಒಂದು ಸೀನಿಂದ ತುಂಬ ಜನ ಅನ್ಕೊಂಡ್ರು ನೆಕ್ಸ್ಟ್ ಪಾರ್ಟ್ ಏನಾದ್ರು ಬರುತ್ತಾ ಅಂತ ಹೇಳಿ. ಇಲ್ಲ, ಸಂಪೂರ್ಣವಾಗಿ ಮುಗ್ದಿದೆ ಕಥೆ ಇಲ್ಲಿಗೆ. ಜೂನಿಯರ್ ಪಾರ್ಟ್ 2 ಬರಲ್ಲ, ಬೇರೆ ಸಿನಿಮಾ ನಿರೀಕ್ಷೆ ಮಾಡ್ಬೋದು? ಖಂಡಿತವಾಗ್ಲೂ ನೆಕ್ಸ್ಟ್ ಪಿಕ್ಚರ್ ಅಂತೂ ಇದ್ದೇ ಇರುತ್ತೆ ಮ್ಯಾಮ್. ಇನ್ನೊಂದು ವಾರ, ಇಲ್ಲಾಂದ್ರೆ 2ನೇ ವಾರ ನಾನು ಒಂದು ನಿರ್ಧಾರಕ್ಕೆ ಬರ್ತೇನೆ ಮ್ಯಾಮ್. ಓಕೆ, ಈಗ ಜೆನೆಲಿಯಾ ಮ್ಯಾಮ್ ಆಗಿರಬಹುದು, ಸುಧಾರಾಣಿ ಅವರಾಗಿರ್ಬೋದು, ರವಿ ಸರ್, ಶ್ರೀಲೀಲಾ ಅವರು, ಇವ್ರ ಜೊತೆಗೆಲ್ಲ ವರ್ಕ್ ಮಾಡಿ ಏನು ಅನ್ನಿಸ್ತು? ನನಗಿಂತ ತುಂಬ ಅನುಭವ ಇರುವಂಥ ನಟರು ಮ್ಯಾಮ್. ಶ್ರೀಲೀಲಾ ಅವರು ನನ್ನ ವಯಸ್ಸೇ ಆಗಿರ್ಬೋದು, ಅಂದರೆ ನನಗಿಂತ 1 ವರ್ಷ ಚಿಕ್ಕವ್ರು ಅನ್ಸುತ್ತೆ ಅಷ್ಟೇ, ಬಟ್ ತುಂಬ ಅನುಭವ ಇರುವಂಥ ವ್ಯಕ್ತಿ ಅವರು. ಸೊ ಇವರೆಲ್ಲರ ಜೊತೆ ಮಾಡಿದಾಗ ಕಲಿಯೋದಕ್ಕೆ ತುಂಬ ಇರುತ್ತೆ ಅಂಶಗಳು. ಸೊ ತುಂಬ ಕಲ್ತ್ಕೊಂಡೆ, ತುಂಬ ಅನುಭವ ಜಾಸ್ತಿ ಆಯಿತು, ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಒಳ್ಳೆ ಅನುಭವ ಮ್ಯಾಮ್. ಓಕೆ, ಸಿನಿಮಾದಲ್ಲಿ ಅಪ್ಪ ಅಂತಂದರೆ ಸ್ವಲ್ಪ ಅಪ್ಪನಿಂದ ದೂರ ಆಗಿ ನಾನೇನೋ ಮಾಡಬೇಕು, ಎಂಜಾಯ್ ಮಾಡಬೇಕು ಲೈಫ್ನ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತೀರಾ. ಅಂದರೆ ರಿಯಲ್ ಲೈಫಲ್ಲಿ ಹಾಗಿಲ್ಲ ಅಲ್ವಾ? ಹಂಗೇನಿಲ್ಲ ಮ್ಯಾಮ್. ನನಗೆ ಬೇಕಾಗಿರೋ ಫ್ರೀಡಮ್ ನನಗಿತ್ತು.
ನಾನು ಆ್ಯಕ್ಚುಲಿ ನಾನು ಆ ಥರನೂ ಇಲ್ಲ, ನಾನು ಡೆಡಿಕೇಟೆಡ್ ಆಗಿ ಸಿನಿಮಾಕ್ಕೋಸ್ಕರನೇ ಪ್ರಿಪ್ರೇಷನ್ ಚಿಕ್ಕ ಹುಡುಗ ಇದ್ದಾಗ ಮುಂದೆ ಮಾಡ್ತಾ ಬಂದಿರುವಂಥದ್ದು. ಸೊ ಆ ಥರ ಏನೂ ಇಲ್ಲ ಮ್ಯಾಮ್. ಹಾಂ, ಓಕೆ, ಸಿನಿಮಾದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಆಯ್ತು, ನಿಜ ಜೀವನದಲ್ಲಿ ಪ್ರೀತಿ ಪ್ರೇಮ ಅಥವಾ ಮದುವೆ ಎಲ್ಲ ಯಾವಾಗ? ಅದು ಇನ್ನೂ ಏನು ಇಲ್ಲ. ಸಿನಿಮಾದ ಬಗ್ಗೆ ಗಮನ, ಡೆಡಿಕೇಶನ್ ಕಂಪ್ಲೀಟ್ ಆಗಿ ಇನ್ನು ಮಾಡೋದು ತುಂಬ ಇದೆ. ಸೊ ಸಿನಿಮಾದ ಬಗ್ಗೆನೇ ನನ್ನ ಗಮನ, ತಲೆ ಓಡಾಡ್ಸೋದು ನಾನು ಜಾಸ್ತಿ. ಸಿನಿಮಾ ನೋಡಿದಂತಹ ಅಭಿಮಾನಿಗಳಿಗೆ, ರಾಜ್ಯದ ಜನತೆಗೆ ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬ ಪ್ರೀತಿ ತೋರಿಸಿದ್ದಾರೆ, ತುಂಬ ಮನಸ್ಸಿನಿಂದ ತುಂಬ ಮೆಚ್ಚುಗೆ ಕೊಟ್ಟಿದ್ದಾರೆ. ತುಂಬ ಜನ ಬಂದು ನೋಡ್ತಾ ಇದ್ದಾರೆ ಚಿತ್ರಮಂದಿರಗಳಲ್ಲಿ, ವರ್ಡ್ ಆಫ್ ಮೌತಿಂದ. ಇನ್ನೂ ತುಂಬ ಆಶೀರ್ವಾದ ಮಾಡಬೇಕು. ಚಿತ್ರನ ಎಲ್ಲರೂ ಕುಟುಂಬದ ಸಮೇತ ಬಂದು ನೋಡಿ, ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ದಯವಿಟ್ಟು ಎಲ್ಲರೂ ಬಂದು ಪ್ರೀತಿ ಕೊಡಿ ಸಿನಿಮಾಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ, ಅಪ್ಪು ಸರ್ ಜೊತೆಗೆ ಒಂದಷ್ಟು ಬಾಂಡಿಂಗ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಾದ್ರೆ? ಅವರು ಸರ್ ಅವರು ಮನೆಗೆ ಬಂದಾಗ ಅಂದರೆ ನಾನು ಎರಡೇ ಘಟನೆಗಳಲ್ಲಿ, ಅಂದರೆ ಎರಡೇ ಸಂದರ್ಭದಲ್ಲಿ ನಾನು ಸರ್ನ ಭೇಟಿ ಆಗಿರೋವಂಥದ್ದು ಮ್ಯಾಮ್. ಒಂದು ನಮ್ಮ ಮನೆಗೆ ಬಂದಾಗ ನಂಗೆ ಚಿಕ್ಕ ಹುಡುಗ ಇದ್ದಾಗ, ಇನ್ನೊಂದು ಸರ್ ಅವ್ರು ಜೇಮ್ಸ್ ಫಿಲ್ಮ್ ಶೂಟಿಂಗ್ ಫೈಟ್ ನಡೀತಾ ಇದ್ದಾಗ ನಾನು ಕೆಲವು ದಿನ ಸರ್ ಸೆಟ್ಟಲ್ಲಿ ಹೋಗಿ ಇದ್ಕೊಂಡೆ ನೋಡೋದಕ್ಕೆ ಡೈರೆಕ್ಟಾಗಿ ಹೇಗಿರುತ್ತೆ ಅಂತ ಹೇಳಿ. ಸೊ ಬ್ಯೂಟಿಫುಲ್ ಮೆಮೊರೀಸ್. ಅದೇ ಹೇಳಬೇಕಂದ್ರೆ, ಈಗ ಸರ್ ಅವರು ಶೂಟಿಂಗ್ ಹೋದಾಗಲೂ ಅವರು ಸೆಟ್ಟಲ್ಲಿ ಹೇಗಿರ್ತಾರೆ, ಹೇಗೆ ನಡ್ಕೊತಾರೆ, ಶೂಟಿಂಗ್ ಹೆಂಗೆ ನಡೆಯುತ್ತೆ ಅಂತ ಹೇಳಿ ಸರ್ ನೋಡಿ ಕಲ್ತ್ಕೊಂಡೆ ತುಂಬ. ಆ್ಯಂಡ್ ಆಫ್ ಸ್ಕ್ರೀನು ತುಂಬ ಮೋಸ್ಟ್ ಅಂದರೆ ಬ್ಯೂಟಿಫುಲ್ ಸೋಲ್ ಅಂದರೆ ಸರ್ ಅವರೇ. ಶಾರ್ಟ್ ಮುಗ್ದಾದ್ಮೇಲೆ ಬಂದು ನನ್ನ ಜೊತೆ ಸ್ಪೆಂಡ್ ಮಾಡೋದು, ಕೇಳ್ತಾ ಇದ್ರು ಹೇಗೆ ನಡೀತಿದೆ ಪ್ರಿಪ್ರೇಷನ್ನು, ಹೇಗೆ ನಡೀತಾ ಇದೆ ಕತೆ ಅಂತ ಹೇಳಿ ನನ್ನ ರಾಧಾಕೃಷ್ಣ ಅವ್ರನ್ನ ಕೇಳ್ತಾ ಇದ್ರು. ಅದು ಮತ್ತು ಚಿಕ್ಕ ಹುಡುಗ ಇದ್ದಾಗ ಅವ್ರು ಕೊಟ್ಟಿರುವಂಥ ಮಾರ್ಗದರ್ಶನ ಆಗಿರ್ಬೋದು, ಒಂದು 5 minutes ನಾನು ಮಾತಾಡಿದಾಗ ಸರ್ ಜೊತೆ, ಇವೆಲ್ಲ ಮೋಸ್ಟ್ ಅಂದರೆ ಉಳ್ಕೊಂಡಿರೋ ಮೆಮೊರೀಸ್ ನನ್ನ ಲೈಫಲ್ಲಿ ನಮ್ಮದು ಸರ್ ಬಗ್ಗೆ. ಓಕೆ, ಅವ್ರು ಹೇಳಿದ ಮಾತುಗಳು ಇನ್ನೂ ಏನು ತಲೆಯಲ್ಲಿದೆ? ಎಲ್ಲವೂ ಇರುತ್ತೆ, ಆದರೆ ನಿಮಗೆ ಬಹಳ ಇಷ್ಟ ಆಗಿದ್ದು ಒಂದು ತಲೆಯಲ್ಲಿರೋ ಮಾತು? ಅವರು ಅಂದರೆ ಫಸ್ಟ್ ನಾನು ಚಿಕ್ಕ ಹುಡುಗದಾಗ ಮಾತಾಡ್ಸಿರುವಂಥ ಮಾತು ಮ್ಯಾಮ್, ಅಂದರೆ ಅವರು ಹೇಳಿರುವಂಥದ್ದು, ಅಂದರೆ ಒಬ್ಬ ನಟ ಅಂದರೆ ಎಷ್ಟು ಕೊಡುಗೆ ಕೊಡ್ಬೋದು ಸಮಾಜಕ್ಕೆ. ನಾವು ಕಷ್ಟಪಟ್ಟು ಮನೋರಂಜನೆ ಕೊಡ್ಬೋದು, ಬಟ್ ನಮ್ಮ ಕೈಯಲ್ಲಿ ಅವ್ರ ಶಕ್ತಿ ತುಂಬಿದಾಗ ನಾವು ಎಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಇದೆಲ್ಲ ತುಂಬ ಹೇಳಿದ್ರು. ಅಂದರೆ ಒಬ್ಬ ನಟನಾಗಿ ಎಷ್ಟು ಶಕ್ತಿ ಹೊಂದ್ಬೋದು ಅವ್ರ ಪ್ರೀತಿಯಿಂದ, ಅದನ್ನು ನಾವು ಕರೆಕ್ಟಾಗಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ತುಂಬ ಹೇಳ್ಕೊಡ್ತಾಯಿದ್ರು. ಆ ಸ್ಥಾನ ಪಡ್ಕೊಳ್ಳೋದಕ್ಕೂ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ಅವರು ಮಾರ್ಗದರ್ಶನ ಕೊಟ್ಟಿದ್ರು. ನೃತ್ಯ ಹೇಗೆ ಕಲಿಬೇಕು, ನಟನೆ ಹೇಗೆ ಕಲಿಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಮಾರ್ಗದರ್ಶನ ನೀಡಿದರು ಅವರು. ಇವೆಲ್ಲವೂ ಕೂಡ ತಲೆನಲ್ಲಿದೆ. ಓಕೆ, ನಮ್ಮ ಜೊತೆಗೆ ಜಾಯಿನ್ ಆಗಿ ಇಷ್ಟೆಲ್ಲ ವಿಚಾರವನ್ನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯಾಷನಲ್ ಟಿವಿ.